ಹಲೋ ಎವ್ರಿವಾನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಕಾ ಟಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ, ಯಾಕಂದರೆ 3 ಮಂತ್ಸಿಂದ ನಾನು ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. 3 ಮಂತ್ಸ್ ಫುಲ್ ಆನ್ ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಬಿಕಾಸ್ ವಿ ವೇರ್ ಇನ್ ಇಂಡಿಯಾ ಆ್ಯಂಡ್ 5 ವರ್ಷ ಆದಮೇಲೆ ಹೋಗಿದ್ವಿ ಇಂಡಿಯಾಕ್ಕೆ. ಆ್ಯಂಡ್ ಇದು ಅಯಾನ್ಶ್ದು ಫಸ್ಟ್ ಇಂಡಿಯಾ ಟ್ರಿಪ್. ಫ್ಯಾಮ್ಲಿ ನೋಡೋದು ಫಸ್ಟ್ ಟೈಮ್. ಅವ್ನ ಬರ್ತ್ಡೇ ಇತ್ತು ಜೂನಲ್ಲಿ, ಸೊ ಅದನ್ನು ಫ್ಯಾಮ್ಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೋಗಿದ್ವಿ. ಫ್ಯಾಮ್ಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ 3 ಮಂತ್ಸ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿತ್ತು. ಸೊ ಚಾನ್ಸ್ ಸಿಗಲಿಲ್ಲ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಬಟ್ ಲಕ್ಕಿಲಿ ನಾನು ಕೆಲವೊಂದು ವೀಡಿಯೋಸ್ನ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ. ಸೊ ಫೈನಲಿ ವಿ ಆರ್ ಬ್ಯಾಕ್ ಟು ನ್ಯೂಝಿಲೆಂಡ್. ವಾಪಸ್ ನಮ್ಮ ಮನೆಗೆ ಬಂದಿದ್ದೀವಿ. ಇವಾಗ ಒಂದು ಸ್ವಲ್ಪ ಟೈಮ್ ಸಿಕ್ತು, ಅದಕ್ಕೆ ಇವತ್ತು ಫಸ್ಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಸೊ ಕಮ್ ಲೆಟ್ಸ್ ಗೋ. ಇದು ನಮ್ಮ ಕ್ರೈಸ್ಟ್ ಚರ್ಚ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಪಾರ್ಕಿಂಗ್ ಏರಿಯಾ ಹೊರಗಡೆ. ನೀವು ನೋಡಿ, ಸುನಿಲ್ ಟ್ರಾಲಿಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಗ್ಸ್ ಇದೆ. ಕೆಳಗಡೆ 2 ಬ್ಯಾಗು 30 kgs ಈಚ್. ನಾವು ಹೋಗ್ತಾ ಇರೋದು ಸಿಂಗಾಪುರ್ ಏರ್ಲೈನ್ಸ್ ಅಂತ. ಸಿಂಗಾಪುರ್ ಏರ್ಲೈನ್ಸ್ಗೆ ಓನ್ಲಿ 30 kgs ಅಷ್ಟೇ ಅಲೌಡ್ ಇದೆ, 30 kgs ಪರ್ ಪರ್ಸನ್. ಆ್ಯಂಡ್ ಅಯಾನ್ಶ್ಗೆ 10 kg ಅಲೌಡ್ ಇದೆ. ನಾವು ಬೇಕಾದರೆ 7 kg ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡ್ಬೋದು ಪ್ಲೇನಲ್ಲಿ ನಮ್ಮ ಜೊತೆ. ಇದು ಒಳಗಡೆ ಚೆಕ್ ಇನ್ ಏರಿಯಾ. ಸೊ ಫಸ್ಟ್ ಹೋಗಿ ನಾವು ಬ್ಯಾಗ್ಸನ್ನೆಲ್ಲ ಹ್ಯಾಂಡ್ ಓವರ್ ಮಾಡಬೇಕು. ಮಿನಿಮಮ್ 2 to 3 hours ಮುಂದೆನೇ ಹೋಗಿ ಎಲ್ಲ ಚೆಕ್ ಇನ್ನು ಫಾರ್ಮ್ಯಾಲಿಟೀಸು ಎಲ್ಲ ಮಾಡಬೇಕು. ಲಗೇಜ್ನ ಚೆಕ್ ಮಾಡ್ತಾರೆ, ಟಿಕೆಟ್ಸ್ ಕೊಡ್ತಾರೆ, ಬೋರ್ಡಿಂಗ್ ಪಾಸ್ ಇದನ್ನೆಲ್ಲ ಮುಗಿಸ್ಬೇಕಾದ್ರೆ ಅಟ್ಲೀಸ್ಟ್ 2 to 3 hours ಬೇಕಾಗತ್ತೆ. ಸೊ ಬ್ಯಾಗ್ಸ್ನ ಹ್ಯಾಂಡ್ ಓವರ್ ಮಾಡಿ ನಾವು ಟಿಕೆಟ್ಸ್ ತೊಗೊಂಡು ಪ್ಲೇನ್ ಬೋರ್ಡ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಸೊ ಆನ್ ದ ವೇ ಇದು ಡ್ಯೂಟಿ ಫ್ರೀ ಶಾಪ್ ಕ್ರೈಸ್ಟ್ ಚರ್ಚಲ್ಲಿ. ನೀವು ನೋಡ್ಬೋದು, ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾರೆ. ಲಿಕ್ಕರ್ ಬಾಟಲ್ಸು, ಮೇಕಪ್ಪು, ಎಲ್ಲ ಥರ ಬ್ರ್ಯಾಂಡ್ಸು ಎಲ್ಲ ಐಟಮ್ಸ್ ಇರುತ್ತೆ. ಸೊ ಸುನಿಲ್ ಅವ್ರ ಫ್ರೆಂಡ್ಸ್ಗೆ ಗಿಫ್ಟ್ಗೋಸ್ಕರ ನೋಡ್ತಾಯಿದ್ರು ಬಾಟಲ್ಸ್ನ. ಸೊ ಸುನಿಲ್ ಕೈಯಲ್ಲಿ 7 kg ಈಚ್ ಬ್ಯಾಗ್ ಇದೆ. ಆ 30 kg ಸೂಟ್ ಕೇಸಸ್ ಆಲ್ರೆಡಿ ಚೆಕ್ ಇನ್ ಮಾಡಾಯಿತು. ಇದೆಲ್ಲ ಮೇಕಪ್ಪು, ಚಾಕ್ಲೇಟ್ಸ್, ಪರ್ಫ್ಯೂಮ್ಸ್. ಸೊ ನಾನು ಅಯಾನ್ಶ್ ಇಬ್ಬರು ವಿಂಡೋ ಶಾಪಿಂಗ್ ಮಾಡ್ತಾಯಿದ್ವಿ. ವಿ ವರ್ ಎಂಜಾಯಿಂಗ್ ಇಟ್. ಎಲ್ಲ ಟಾಪ್ ಪ್ರೀಮಿಯಂ ಬ್ರ್ಯಾಂಡ್ಸ್ ನಿಮಗೆಲ್ಲಿ ಕಾಣಿಸುತ್ತೆ. ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ದ ಶಾಪಿಂಗ್. ಸೊ ಇವಾಗ ಬೋರ್ಡಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಸುನಿಲ್ ಸ್ವಲ್ಪ ಶಾಪಿಂಗ್ ಮಾಡಿದ್ರು, ಅದನ್ನ ಬಿಲ್ಲಿಂಗ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಸುಮ್ಮನೆ ವಾಕ್ ಮಾಡ್ತಾಯಿದ್ವಿ. ಇದು ನೋಡಿ, ವಿಟಾ ಕೇರ್ಸ್ ನ್ಯೂಜಿಲೆಂಡ್ ಚಾಕ್ಲೇಟ್ಸ್ ಇದು. ಸೊ ಅವರು ಬಿಲ್ಲಿಂಗ್ ಮಾಡೋಷ್ಟರಲ್ಲಿ ನಾನು ಅಯಾನ್ಶ್ನ ಸುಮ್ಮನೆ ಎಂಟರ್ಟೈನ್ ಮಾಡ್ತಾಯಿದ್ದೆ, ಅಲ್ಲಿ ಇಲ್ಲಿ ತಿರುಗಿಸ್ತಾ ಇದ್ದೆ ಅವನಿಗೆ. ಕೋವಿಡ್ಕಿಂತ ಮುಂಚೆ ಇಂಡಿಯಾ ಫ್ಲೈಟ್ಸ್ ಅರೌಂಡ್ $1,000 ಇತ್ತು, ವಿಚ್ ಈಸ್ 50,000 rupees ಇನ್ ಇಂಡಿಯನ್ ಕರೆನ್ಸಿ. ಬಟ್ ಇವಾಗ ನಾವು $3,000, ಆಲ್ಮೋಸ್ಟ್ $3,000 ಪೇ ಮಾಡಿದ್ದೀವಿ ಪರ್ ಪರ್ಸನ್, ವಿಚ್ ಈಸ್ ಅರೌಂಡ್ 1.5 lakh rupees ಇಂಡಿಯನ್ ಕರೆನ್ಸಿ. ಸೊ ಡೆಫಿನೆಟ್ಲಿ ಕೋವಿಡ್ ಆದಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಎಲ್ಲನೂ. ಅಯಾನ್ಶ್ ಟಿಕೆಟ್ ಕಾಸ್ಟ್ ಜಾಸ್ತಿ ಇರಲಿಲ್ಲ. ವಿ ಹ್ಯಾವ್ ಜಸ್ಟ್ ಪೇಯ್ಡ್ $200, ಅಪ್ರಾಕ್ಸಿಮೇಟ್ಲಿ 10,000 rupees ಇಂಡಿಯನ್ ಕರೆನ್ಸಿಯಲ್ಲಿ. ಇದೇ ನಮ್ಮ ಪ್ಲೇನ್ ಸಿಂಗಾಪುರ್ ಏರ್ಲೈನ್ಸ್. ಇಲ್ಲಿಂದ ಸಿಂಗಾಪುರ್ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ 1.5 hour 2 hours ಹಾಲ್ಟ್ ಇದೆ ಪ್ಲೇನ್ ಚೇಂಜ್ ಮಾಡೋಕ್ಕೆ. ಆ್ಯಂಡ್ ಕ್ರೈಸ್ಟ್ ಚರ್ಚಿಂದ ಸಿಂಗಾಪುರ್ ಆಲ್ಮೋಸ್ಟ್ 10 hours ಜರ್ನಿ. ಇದು ವಾಕ್ವೇ, ಕ್ಯೂವಲ್ಲಿ ನಿಂತಿದ್ದಾರೆ ಎಲ್ಲರೂ ಪ್ಲೇನ್ ಒಳಗಡೆ ಹೋಗೋಕ್ಕೆ. ಸೊ ಈ ವಾಕ್ವೇ ಪ್ಲೇನ್ ಡೋರ್ಗೆ ಕನೆಕ್ಟ್ ಆಗುತ್ತೆ. ದ ಫ್ಲೈಟ್ ಹ್ಯಾಸ್ ಫೈನಲಿ ಟೇಕನ್ ಆಫ್. ವಿಂಡೋ ಸೀಟು ನಿಮಗೆ ವ್ಯೂ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಾರಿ, ಝೂಮ್ ಮಾಡಿದರೆ ಬ್ಲರ್ ಆಗ್ತಾಯಿದೆ. ಮೌಂಟೇನ್ಸ್ ಮೇಲೆ ಸ್ನೋ ಇದೆ. ಇಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್.
ಸನಿಯಾಗಿತ್ತು ವೆದರ್. ಬೆಳಗ್ಗೆ 10 ಗಂಟೆ ಫ್ಲೈಟ್ ಇದು ನ್ಯೂಜಿಲೆಂಡ್ ಟೈಮಲ್ಲಿ. ಆ್ಯಂಡ್ ಅಯಾನ್ಶ್ದು ಫಸ್ಟ್ ಫ್ಲೈಟ್. ಹಿ ವಾಸ್ ರಿಯಲಿ ಎಕ್ಸೈಟೆಡ್. ನೀವು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಇದು ವ್ಯೂ. ಇದು ನಮ್ಮ ಫಸ್ಟ್ ಮೀಲ್ ಫ್ಲೈಟಲ್ಲಿ ಲಂಚ್. ಆ್ಯಂಡ್ ನಾವು ಫ್ಲೈಟ್ಸ್ ಬುಕ್ ಮಾಡುವಾಗಲೇ ಹೇಳಬೇಕು ಅವ್ರಿಗೆ ನಾವು ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ ಅಂತ. ಅವ್ರು ಫಸ್ಟೇ ಅರೇಂಜ್ ಮಾಡ್ತಾರೆ. ಆ್ಯಂಡ್ ಅಯಾನ್ಶ್ಗೋಸ್ಕರ ಇದು ಮುಂದೆ ಬ್ಯಾಸಿನೆಟ್ ಇತ್ತು, ಬೆಡ್ ಚಿಕ್ಕದಾಗಿ ಅಲ್ಲಿ ಮಲಗ್ಸೋಕ್ಕೆ. ಅವನಿಗೆ ಎಕ್ಸ್ಟ್ರಾ ಸೀಟ್ ಇರಲ್ಲ, ಜಸ್ಟು ಈ ಥರ ಬ್ಯಾಸಿನೆಟ್ ಕೊಡ್ತಾರೆ ಮಲಗ್ಸೋಕ್ಕೆ. ಸೊ ವಿ ಫೈನಲಿ ರೀಚ್ಡ್ ಸಿಂಗಪೂರ್ ಏರ್ಪೋರ್ಟ್. ಇದು ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಒನ್ ಆಫ್ ದ ಬ್ಯುಸಿಯೆಸ್ಟ್ ಏರ್ಪೋರ್ಟ್. ನೀವು ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ ಒಳಗಡೆ ಟ್ರಾವೆಲ್ ಮಾಡಬೇಕು ಅಂದರೆ ಫ್ಲೈಟ್ ಚೇಂಜ್ ಮಾಡಬೇಕಾದ್ರೆ ನೀವು ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ಇಂಟರ್ನಲ್ ಟ್ರಾವೆಲಿಂಗ್ಗೆ ಟ್ರೈನ್ ಇರುತ್ತೆ. ಆ್ಯಂಡ್ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. 2 ಫ್ಲೈಟ್ಸ್ ಮಧ್ಯದಲ್ಲಿ ಆಲ್ಮೋಸ್ಟ್ 1.5-2 ಗಂಟೆ ಅಷ್ಟೇ ಇತ್ತು ಗ್ಯಾಪು. ಸೊ ಅದಕ್ಕೆ ನಾವು ಬೇಗ ಬೇಗ ಹೋಗ್ತಾ ಇದ್ವಿ. ನಾವು ಇಳ್ಕೊಂಡಿದ್ದು ಟರ್ಮಿನಲ್ 1ಅಲ್ಲಿ. ಆ್ಯಂಡ್ ಇಂಡಿಯಾಗೋಸ್ಕರ ಹೈದ್ರಾಬಾದ್ ಫ್ಲೈಟ್ ಟರ್ಮಿನಲ್ 3ಯಲ್ಲಿತ್ತು. ಸೊ ಬೇಗ ಹೋಗ್ತಾ ಇದ್ವಿ ನಾವು ವಾಕ್ ಮಾಡ್ತಾ. ಆ್ಯಂಡ್ ಫ್ಲೈಟ್ ಜರ್ನಿ ಒಂದು ಸ್ವಲ್ಪ ಟೈರಿಂಗ್ ಇತ್ತು. ಬಿಕಾಸ್ ಅಯಾನ್ಶ್ ಮಲಗಲೇ ಇಲ್ಲ. 10 hours ಸ್ಟ್ರೇಟ್ ಅವನು ಆಡ್ತಾ ಇದ್ದ ಪ್ಲೇನಲ್ಲಿ. ಆ್ಯಂಡ್ ಹಿ ವಾಸ್ ವೆರಿ ಟಯರ್ಡ್. ನಿದ್ದೆನೇ ಮಾಡಿಲ್ಲ. ನೀವು ನೋಡ್ಕೊಂಡು ಹೇಳ್ಬೋದು ಅಯಾನ್ಶ್ ಫೇಸ್ ನೋಡಿ ಅವನು ಎಷ್ಟು ಟಯರ್ಡ್ ಆಗಿದ್ದಾನೆ ಅಂತ. ನಾವು ಟರ್ಮಿನಲ್ 3 ಹೋಗಬೇಕು ಇವಾಗ. ಇದು ಎಲೆಕ್ಟ್ರಿಕಲ್ ವೆಹಿಕಲ್. ಸೀನಿಯರ್ ಸಿಟಿಸನ್ಸು ಯಾರಿಗಾದರೂ ವಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ದೇ ವಿಲ್ ಕ್ಯಾರಿ ಯು ಅರೌಂಡ್ ದ ಏರ್ಪೋರ್ಟಲ್ಲಿ ತಿರುಗಿಸ್ತಾ ಇರ್ತಾರೆ ನಿಮಗೆ. ಆ್ಯಂಡ್ ಇವಾಗ ಸ್ಕೈ ಟ್ರೈನ್ಗೋಸ್ಕರ ನಾವು ಸ್ಟ್ರೇಟ್ ಹೋಗಿ ಅಲ್ಲಿಂದ ಟ್ರೈನ್ ತೊಗೊಂಡು ಟರ್ಮಿನಲ್ 3 ಹೋಗಬೇಕು. ಸಿಕ್ಕಾಪಟ್ಟೆ ವಾಕಿಂಗ್ ಇರುತ್ತೆ ಒಳಗಡೆ. ಸೊ ಅದಕ್ಕೆ ಕೆಲವೊಂದು ಜನ ಆ ಎಲೆಕ್ಟ್ರಿಕಲ್ ವೆಹಿಕಲ್ ಹೆಲ್ಪ್ ತೊಗೊತಾರೆ. ಇದೇ ಇಂಟರ್ನಲ್ ಟ್ರೈನ್ ಟರ್ಮಿನಲ್ಸ್ ಚೇಂಜ್ ಮಾಡೋಕ್ಕೆ. ಎವ್ರಿ 5 minutes ಒಂದು ಟ್ರೈನ್ ಬರ್ತಾನೆ ಇರುತ್ತೆ ಇಲ್ಲಿ. ಇದೇ ಟರ್ಮಿನಲ್ 3. ಆನ್ ದ ವೇ ಸಿಕ್ಕಾಪಟ್ಟೆ ಶಾಪ್ಸ್ ಇತ್ತು ಅಲ್ಲಿ. ಹೋಟೆಲ್ಸ್, ಕೆಫೇಸ್ ಆ್ಯಂಡ್ ಟಾಪ್ ಪ್ರೀಮಿಯಮ್ ಬ್ರ್ಯಾಂಡ್ಸ್ ಶಾಪ್ಸ್ ಇತ್ತು. ಸೊ ಇಟ್ಸ್ ರಿಯಲಿ ನೈಸ್ ವಾಕ್. ಆ್ಯಂಡ್ ನೀವಲ್ಲಿ ನೋಡ್ಬೋದು ಮೇಲೆ ಹೋಟೆಲ್ಸ್ ಇದೆ. ಸೊ ನೀವು ಜಾಸ್ತಿ ಹೊತ್ತು ಹಾಲ್ಟ್ ಇದ್ದರೆ ನಿಮಗೆ ನೀವು ಹೋಟೆಲ್ ಬುಕ್ ಮಾಡ್ಬೋದು. ಆ್ಯಂಡ್ ಇದು ಮೇನ್ ಡಿಸ್ಪ್ಲೇ ಬೋರ್ಡ್, ಯಾವ ಫ್ಲೈಟ್ ಎಲ್ಲಿ ಹೋಗುತ್ತೆ ಅಂತ, ಯಾವ ಗೇಟ್ಸು ಯಾವ ಸೈಡ್ ಇದೆ, ಎಲ್ಲ ಡಿರೆಕ್ಷನ್ಸು. ಸೊ ಮೇನ್ ಹಬ್ ಥರ ಇತ್ತು ಇದು ಸಿಂಗಪೂರ್ ಏರ್ಪೋರ್ಟಲ್ಲಿ.
ಸಿಂಗಪೂರ್ ಏರ್ಪೋರ್ಟಲ್ಲಿ ನಿಮಗೆ ಬೋರೇ ಆಗಲ್ಲ, ಬಿಕಾಸ್ ದೇ ಆರ್ ಲಾಟ್ ಆಫ್ ಟೂರಿಸ್ಟ್ ಅಟ್ರ್ಯಾಕ್ಷನ್ಸ್. ನೀವು ನೋಡಿ ಇಷ್ಟೊಂದು ಶಾಪ್ಸ್ ಇದೆ, ಎಲ್ಲ ಟಾಪ್ ಪ್ರೀಮಿಯಮ್ ಬ್ರ್ಯಾಂಡ್ಸ್. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಎಲ್ಲನೂ ಇದೆ ಇಲ್ಲಿ. ಲೆಟ್ ಇಟ್ ಬಿ ಬ್ಯಾಗ್ಸ್, ಮೇಕಪ್, ಪರ್ಫ್ಯೂಮ್ಸ್, ಎಲೆಕ್ಟ್ರಿಕ್ ಗ್ಯಾಜೆಟ್ಸ್, ಬಾಟಲ್ಸ್, ಚಾಕ್ಲೇಟ್ ಶಾಪ್ಸ್ ಎಲ್ಲನೂ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ನೀವು ಶಾಪ್ ಮಾಡ್ತಾಯಿದ್ರೆ, ವಿಂಡೋ ಶಾಪಿಂಗ್ ಹೋದರೆ ನಿಮ್ಗೆ ಬೋರೇ ಆಗಲ್ಲ. ವಿ ವರ್ ವೆರಿ ಟಯರ್ಡ್, ಸೊ ಸುನಿಲ್ ಕ್ವಿಕ್ಲಿ ಒಂದು ಕಾಫಿ ತರಕ್ಕೆ ಹೋದರು. ಹೈದ್ರಾಬಾದ್ ಇನ್ನೂ 4.5 hours ಜರ್ನಿ, ಸೊ ಅದಕ್ಕೆ ಕಾಫಿ ಕುಡಿಯೋಣ ಅಂತ. ದ್ಯಾಟ್ಸ್ ಅಸ್. ಇನ್ನೂ ವಾಕ್ ಮಾಡ್ತಾನೇ ಇದ್ದೀವಿ. ನಮ್ಮ ಟರ್ಮಿನಲ್ ಇನ್ನೂ ದೂರ ಇದೆ, ಸೊ ವಾಕಿಂಗ್ ಆಲ್ಮೋಸ್ಟ್ 40 minutes ಮೇಲೆ ಆಯಿತು. ವಾಕ್ ಮಾಡ್ತಾನೇ ಇದ್ದೀವಿ ನಾವು. ಇದು A1 ಇಂದ A8ವರೆಗೂ ಇತ್ತು ಗೇಟ್ಸ್. ಆ್ಯಂಡ್ ನಮ್ಮ ಹೈದ್ರಾಬಾದ್ ಫ್ಲೈಟ್ A18ನಲ್ಲಿತ್ತು. ಸೊ ಇನ್ನೂ ಸಿಕ್ಕಾಪಟ್ಟೆ ವಾಕಿಂಗ್ ಇದೆ. ಇದೇ ನಮ್ಮ A18 ಗೇಟ್ ನಂಬರ್. ಇಲ್ಲಿಂದಾನೇ ನಮ್ಮ ಹೈದ್ರಾಬಾದ್ ಫ್ಲೈಟು. 4.5 hours ಜರ್ನಿ. ಜನ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಪ್ಲೇನ್ ಬೋರ್ಡಿಂಗೋಸ್ಕರ. ವಿ ಆರ್ ಹಿಯರ್ ಹೈದ್ರಾಬಾದ್ ಏರ್ಪೋರ್ಟ್. ಮನೆಯವರೆಲ್ಲ ಹೊರಗಡೆ ಇದ್ದಾರೆ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ. ನೈಟ್ 11:30 ಆಗಿದೆ ಇಲ್ಲಿ ಇಂಡಿಯಾ ಟೈಮಲ್ಲಿ. ಎಲ್ಲರೂ ನೋಡೋಕ್ಕೆ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಅಯಾನ್ಶ್ ಫಸ್ಟ್ ಟೈಮ್ ಎಲ್ಲರೂ ನೋಡ್ತಾ ಇದ್ದಾನೆ, ಎಲ್ಲ ಫ್ಯಾಮ್ಲಿನ. ಸೊ ವಿ ವರ್ ವೆರಿ ಹ್ಯಾಪಿ. 5 ವರ್ಷ ಆದಮೇಲೆ ಬಂದಿದ್ವಿ ಇಂಡಿಯಾಗೆ. ಸೊ ಇಟ್ ವಾಸ್ ರಿಯಲಿ ಎಮೋಷ್ನಲ್. ಫ್ಯಾಮ್ಲಿಂತ 5 ವರ್ಷ ದೂರ ಇದ್ವಿ. ಆ್ಯಂಡ್ ಎಲ್ಲರೂ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಫೈನಲಿ ದ ಡೇ ಹ್ಯಾಸ್ ಕಮ್.
ಐ ಕ್ಯಾನ್ ಸಿ ಮೈ ಮಾಮ್ ಡ್ಯಾಡ್ ಮೈ ಇನ್ ಲಾಸ್ ದೂರಿಂದನೇ ಕಾಣಿಸ್ತಾ ಇದ್ದಾರೆ ನನಗೆ. ದೇ ಆರ್ ಆಲ್ ವೇಟಿಂಗ್. ಸೊ ನಮ್ಮಮ್ಮ, ಅಯಾನ್ಶ್ಕಿಯವರೆಲ್ಲ ಹೊಸದಾಗಿ ಕಾಣಿಸ್ತಾ ಇದ್ದಾರೆ, ಯಾಕಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾನಲ್ಲ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತಾ ಇದ್ದೀನಿ. ದಯವಿಟ್ಟು ಇದೇ ಥರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಚಾನಲ್ನ ಶೇರ್ ಮಾಡ್ತಾಯಿರಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.